ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಪ್ರಿಯರೇ, ನಮ್ಮ ಜೀವನದಲ್ಲಿ ಬರುವಂತಹ ವಿಪರೀತ ಪರಿಸ್ಥಿತಿಗಳು ನಮ್ಮನ್ನು ಉನ್ನತದ ಕಡೆಗೆ ನಡೆಯದೆ ಅವನತಿಯ ಕಡೆಗೆ ನಡೆಸ್ತದಂತೆ. ಬೇಸರ ಆಗ್ತದಂತೆ ಮನುಷ್ಯನಿಗೆ. ಇಷ್ಟೆಲ್ಲ ಹೋರಾಟ ಮಾಡಿದ್ನಲ್ಲಪ್ಪ, ಇಷ್ಟೆಲ್ಲ ನಂಬಿಕಸ್ಥನಾಗಿದ್ದನಲ್ಲಪ್ಪ, ಯೇಸು ಸ್ವಾಮಿಗೋಸ್ಕರ ನಾನು ತ್ಯಾಗ ಮಾಡಿದ್ದೇನೆ, ಸಮಯ ಕೊಟ್ಟಿದ್ದೇನೆ, ಅನೇಕರನ್ನು ದೇವರ ಮಾರ್ಗದಲ್ಲಿ ನಡೆಸಿದ್ದೇನೆ, ನನಗೆ ಈಗಾಯ್ತಲ್ಲ, ನನ್ನನ್ನು ಸೋಲು ಹಿಂಬಾಲಿಸ್ತಾ ಇದೆಯಲ್ಲ, ನನ್ನ ಕುಟುಂಬದಲ್ಲಿ ಈ ಸಮಸ್ಯೆ ಯಾಕೆ ಅನ್ನುವಂಥದ್ದು ಕಾಡ್ತದಂತೆ. ಅದರಿಂದ ಹಿಂದೆ ಸರಿದು ಬಿಡ್ತಾರಂತೆ. ದೇವರು ಹೇಳ್ತಾರೆ, ನಿನ್ನ ನಂಬಿಕೆ ನಿನ್ನನ್ನು ನಡೆಸ್ತದೆ. ಮತ್ತಾಯ ಪತ್ರಿಕೆ 25:31-46 ನೀವು ನೋಡಿ. ಈ ಕೊನೆಯ ಭಾಗದಲ್ಲಿ ವಿಶ್ವಾಸಿಗಳು ಕೊರತೆಯಲ್ಲಿರುವಾಗ ಅವರ ವಿಷಯದಲ್ಲಿ ನಮ್ಮ ಮನೋಭಾವ ಹೇಗಿದೆ ಎಂದು ಯೇಸು ಕ್ರಿಸ್ತನು ಪರೀಕ್ಷಿಸ್ತಾರೆ. ಸಹ ವಿಶ್ವಾಸಿಗಳು ದೈಹಿಕ ಕೊರತೆಯನ್ನು ಎದುರಿಸ್ತಿರಬಹುದು, ಇಲ್ಲವೇ ನಾವು ಏನು ನೋಡ್ತಾ ಇದ್ದೇವೆ ಅಂತಂದರೆ, ಕೆಲವು ವಿಶ್ವಾಸಿಗಳು ತಮ್ಮ ಸಹ ವಿಶ್ವಾಸಿಗಳ ಸೇವೆಯನ್ನು ಕರ್ತನ ಸೇವೆ ಎಂಬ ಮನೋಭಾವದಿಂದ ಮೂಡಿದ ಆ ಪರಲೋಕ ರಾಜ್ಯದ ಬಾಧ್ಯತೆಯನ್ನು ಪಡಿತಾರೆ. ಅವರು ಎಷ್ಟು ರಹಸ್ಯವಾಗಿ ಸೇವೆ ಮಾಡಿದ್ರೆಂದು ಅವರ ಬಲಗೈ ಮಾಡಿದ್ದು ಎಡಗೈಗೂ ತಿಳಿದಿರಲಿಲ್ಲ. ಮತ್ತಾಯ 6:3 ನೋಡಿ. ಕರ್ತನು ಅವರ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಅವರನ್ನು ಕರೆದನು ಎನ್ನುವಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ. ಯಾಕೆಂದರೆ ಅನೇಕ ಸಂದರ್ಭಗಳಲ್ಲಿ ನಾವು ಗಮನಿಸ್ತೇವೆ, ಇಲ್ಲಿ ಯೇಸು ಕಲಿಸಿಕೊಟ್ಟಂಥ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಮ್ಮ ಸಹೋದರರಲ್ಲಿ ಅತ್ಯಲ್ಪನಾದವನಿಗೆ ನಾವು ಮಾಡುವುದು ಯಾವುದೇ ಸೇವೆಯು ಸ್ವತಃ ಯೇಸುವಿಗೆ ಮಾಡಿದ ಸೇವೆ ಎಂದು ಪರಿಗಣಿಸಲ್ಪಡುತ್ತದೆ. ಮುಖ್ಯವಾಗಿ ಮತ್ತಾಯದಲ್ಲಿ ನೋಡುವುದಾದರೆ 25:40 ಅವರು ಅತ್ಯಲ್ಪನಾದ ಸಹೋದರನ ಕುರಿತಾಗಿ ಹೇಳಿದ ಮತ್ತು ಆ ಮಾತುಗಳು ಗಮನಾರ್ಹವಾಗಿದ್ದದ್ದು. ಏಕೆಂದರೆ ಸಾಮಾನ್ಯವಾಗಿ ನಾವು ಪ್ರಮುಖ ವಿಶ್ವಾಸಿಗಳ ಸೇವೆ ಮಾಡಲು ಬಯಸ್ತೇವೆ. ಬಡವ ನಿರ್ಲಕ್ಷಿಸಲ್ಪಟ್ಟ ಸಹೋದರನನ್ನು ಕಡೆಗಾಣಿಸ್ತೇವೆ. ಯಾರು ಕೇವಲ ತಮ್ಮ ಅವಶ್ಯಕತೆಗಳಿಗಾಗಿ ಉಣ್ಣುವುದು, ಕುಡಿಯುವುದು, ಕೊಳ್ಳುವುದು, ಮಾರುವುದು, ಕಟ್ಟುವುದು, ನೆಡುವುದರಲ್ಲಿ ಮಗ್ನನಾಗಿರುತ್ತಾನೋ ಅಂಥವರು ಯೇಸು ಪ್ರತ್ಯಕ್ಷನಾಗುವ ದಿನದಲ್ಲಿ ನಿಶ್ಚಯವಾಗಿ ಇಹಲೋಕದಲ್ಲೇ ಉಳಿಯುತ್ತಾರೆ. ಇದನ್ನು ಗಮನಿಸಿ, ಇಹಲೋಕದಲ್ಲಿ ಎದ್ದು ಬಿಡ್ತಾರೆ. ತಾವು ಮಾಡುವ ಕರ್ತನ ಸೇವೆಯಲ್ಲಿ ಸಹವಿಶ್ವಾಸಿಗಳ ಪ್ರೀತಿ ಕಾಳಜಿಯ ಸೇವೆಯನ್ನು ಸೇರಿಸಿದ್ದಾರೋ ಅಂಥವರು ಮಾತ್ರ ಮೇಲಕ್ಕೆ ಕರೆಯಲ್ಪಡುವರು. ಇನ್ನೊಂದು ವಾಕ್ಯ ಭಾಗದಲ್ಲಿ ಯೇಸು ಮೇಲೆ ವಿವರಿಸಿದ ಪಂಗಡಕ್ಕೆ ಸಂಪೂರ್ಣ ವ್ಯತಿರಿಕ್ತವಾಗಿರುತ್ತದೆ. ಮತ್ತೊಂದು ಜನರ ಪಂಗಡವನ್ನು ಉಲ್ಲೇಖಿಸ್ತಾರೆ. ಇವರು ಕರ್ತನ ಹೆಸರಿನಲ್ಲಿ ತಾವು ಕೈಗೊಂಡ ಎಲ್ಲ ಸತ್ಕಾರ್ಯಗಳನ್ನು ನೆನಪಿನಲ್ಲಿ ಇರಿಸಿಕೊಳ್ತಾರೆ. ಅವರು ಸಹ ಕರ್ತನ ನ್ಯಾಯಾಸನದ ಮುಂದೆ ಬರುತ್ತಾರೆ. ತಾವು ಕರ್ತನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸಿದ್ದನ್ನು, ಬೋಧನೆ ಮಾಡಿದ್ದನ್ನು, ರೋಗಿಗಳನ್ನು ಗುಣಪಡಿಸಿದ್ದನ್ನು, ಇಂಥ ಅನೇಕ ಕಾರ್ಯಗಳನ್ನು ಕರ್ತನಿಗೆ ನೆನಪಿಸ್ತಾರೆ. ಆದರೆ ಅವರು ಇಷ್ಟೆಲ್ಲ ಕಾರ್ಯಗಳನ್ನು ಮಾಡಿದ್ರಿಂದ ಕರ್ತನಿಂದ ತಿರಸ್ಕರಿಸಲ್ಪಡ್ತಾರೆ. ಏಕೆಂದರೆ ಮೊದಲನೆಯ ಅವಶ್ಯಕತೆ ಅಂದರೆ ದೇವರ ಮುಂದೆ ಒಂದು ಪರಿಶುದ್ಧವಾದ ರಹಸ್ಯ ಜೀವಿತವನ್ನು ಜೀವಿಸುವುದು ಅವರಲ್ಲಿ ಇಲ್ಲವಾಗಿತ್ತು. ಅವರು ತಮ್ಮ ಶ್ರೇಷ್ಠ ವರಗಳ ನಿಮಿತ್ತ ಹೆಚ್ಚಳ ಪಡ್ತಾ ಇದ್ದರು. ಹೆಚ್ಚಳ ಪಡುವಂಥದ್ದು ಬೇಡ. ಕರ್ತನ ಸಮ್ಮುಖದಲ್ಲಿ ನಾವು ತಗ್ಗಿಸಿಕೊಳ್ಳೋಣ. ಕರ್ತನು ನಮ್ಮನ್ನು ಹೆಚ್ಚಿಸ್ತಾರೆ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಈ ಮುಂಜಾನೆ ಸಮಯದಲ್ಲಿ ಪ್ರಾರ್ಥಿಸ್ತೇನೆಯ ಅಪ್ಪ, ತಗ್ಗಿಸಿಕೊಳ್ಳುವಂಥ ಒಂದು ಹೃದಯವನ್ನು ಕೊಡು, ತಗ್ಗಿಸಿಕೊಳ್ಳುವಂಥ ಒಂದು ಭಾರವನ್ನು ಕೊಡು.
ತಗ್ಗಿಸಿಕೊಂಡು ನೀವು ಹೇಳಿದ ಮಾತುಗಳ ಪ್ರಕಾರ ನಾವು ನಡೆಯುವಾಗೆ ನಮ್ಮನ್ನು ನಡೆಸು. ನಿಮ್ಮ ಸ್ವರ ಈ ಮಕ್ಕಳನ್ನು ಮಾತಾಡಲಿ. ಈ ನಿಮ್ಮ ಸ್ವರವನ್ನು ಕೇಳಬೇಕು ಸ್ವಾಮಿ. ಯಾರ್ಯಾರು ನಿಮ್ಮ ಸ್ವರವನ್ನು ಕೇಳಿಲ್ಲಪ್ಪ ಅವರಿಗೆ ಸ್ವರವನ್ನು ಕೇಳುವ ಒಂದು ಕನಿಕರವನ್ನು ಕೊಡು. ಮಕ್ಕಳನ್ನು ಆಶೀರ್ವದಿಸು, ಬಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೆನ್, ಆಮೆನ್. ಹಲ್ಲೆಲೂಯಾ.